ಇದು ಸೂರ್ಯಮಂಡಲ, ಇದು ನಾಗರ ಏಳೆಡೆ ಸರ್ಪ ತೆಕ್ಕಿ ಹಾಕೊಂಡಿರ್ತಕ್ಕಂಥದ್ದು. ಇದೇ ರೀತಿ ಉತ್ಸವ ಮೂರ್ತಿಗಳು ನೋಡಿ, ನೀವು ಇದೆಲ್ಲ ನೋಡ್ಬೋದು. ಇಲ್ಲಿ ಕಾಡು ಇವಾಗ ಆನೆಗಳು ಬಂದು ದಾಳಿ ಮಾಡ್ತವೆ ಅನ್ನೋದಕ್ಕೆ ಇದೆಲ್ಲ ಲಿಪಿ ಅವಾಗೇ ಇದೆ. ಈ ಲಿಪಿ ನಿಮ್ಗೆ ಆ ಕಡೆ ತೋರಿಸ್ತೀನಿ ಬನ್ನಿ. ಆ ಕಡೆನೂ ಇನ್ನೂ ಚೆನ್ನಾಗಿದೆ. ಇದು ಕಾಡಿತ್ತು, ಪ್ರಾಣಿಗಳು ಯಾರು ತೊಂದರೆ ಮಾಡಬೇಡಿ, ನೀವು ತೊಂದರೆ ಮಾಡಿದ್ರೆ ನಿಮಗೂ ಸಹ ತೊಂದರೆ ಮಾಡ್ತೈತೆ ಅಂತ ಹೇಳೋದಕ್ಕೆ ಮೂಲ ಕಾರಣ. ಇವತ್ತೇನು ನಾವು ಆನೆಗಳು ಸಾಯಿಸ್ತೈತೆ ಅಂತ ಹೇಳ್ತೀವಿ, ಆ ಆನೆಗಳು ಸಾಯಿಸೋದಕ್ಕೆಲ್ಲ ಈ ಥರ ಮಾಡಬಾರ್ದು ನೀವು ಅಂಥೇಳಿ ಆವಾಗಿನ ಕಾಲದಲ್ಲೇ ಇದೆಲ್ಲ ನಮಗೆ ಸೂಕ್ಷ್ಮವಾಗಿ ಇದು ಮಾಡಿದ್ದಾರೆ. ನೋಡಿ ಇಲ್ಲಿ ಆನೆ ನೋಡಿ, ಇದು ಅವನು ಯಾರು ಆನೆನ ಹೊಡೆಯೋದಕ್ಕೆ ತೀಟೆ ಮಾಡಕ್ಕೆ ಹೋಗ್ತಾನೆ, ಅವನ್ನ ಇಟ್ಕೊಂಡಿರೋದು ಇದು ಆನೆ ಸಾಯಿಸೋ ರೀತಿಯಲ್ಲಿ. ಮತ್ತು ನೋಡಿ ಇವೆಲ್ಲ ಏನು ಬೇಟೆಗಾರರು ಏನು ಇರ್ತಾರೆ ಅದೆಲ್ಲ ನೋಡಿ, ಇದೆಲ್ಲ ಹಳೇ ಕಾಲದಲ್ಲೇ ಏನು ಇವತ್ತು ನಾವು ಡ್ರಾಯಿಂಗ್ ಮಾಡ್ತೀವಿ ಆ ಕಾಲದಲ್ಲೇ ಮಾಡಿದ್ದಾರೆ ನೋಡಿ. ಗೆಜ್ಜೆ ಇರ್ಬೋದು, ಗಂಟೆ, ಇವೆಲ್ಲ ಚೆನ್ನಾಗಿ ಮಾಡಿದ್ದಾರೆ. ಇದೇ ರೀತಿ ಪ್ರತಿಯೊಂದು ಕಂಬಗಳಲ್ಲೂ ಪ್ರತಿಯೊಂದು ಇದಿದೆ. ಮತ್ತು ಅದಾದ ನಂತರ ಇಲ್ಲಿ 2 ಸಿಂಹಗಳು, ಮೊದಲನೇದರಲ್ಲಿ ಆನೆ, ಇಲ್ಲಿ ಒಳಗಡೆ ಹೋಗ್ಬೇಕಾದ್ರೆ 2 ಸಿಂಹಗಳು ಮತ್ತು ಗರುಡ ಧ್ವಜಸ್ತಂಭ